ಹೊರಸೂಸುತ್ತಾ ಉಂಟು. ಇದರ ಅರ್ಥ ನೀನು ಬಂದದ್ದು ಸಂತೋಷವಾಯಿತು ಎನ್ನುವ ಹಾಗೆ. ಸರಿ, ಆದ್ರೆ ನನ್ನದಾದಂತ ಈ ಕೈಲಾಸಗಿರಿಯನ್ನು ಹತ್ತಿ ಬರುವಂತ ಈ ವೇಳೆಯಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದಿ ಎನ್ನುವುದು ಸ್ಪಷ್ಟ. ಯಾಕೆ? ಊನಾಂಗನಾಗಿದ್ದಿ. ಕಷ್ಟದಲ್ಲಿಯೂ ಒಂದು ಸುಖವಿದೆ. ಅದು ಹಾಗೆ ಎತ್ತರವಾದಂತಹ ಕೈಲಾಸಗಿರಿಯನ್ನು ಏರಬೇಕು, ಆ ಮೂಲಕವಾಗಿ ಪರಮೇಶ್ವರನ ದರ್ಶನವನ್ನು ಮಾಡಬೇಕೆನ್ನುವ ಹಾಗೆ ಬಯಸುವಂತ ಪ್ರತಿಯೊಬ್ಬರಿಗೂ ನಾನು ಕೊಡುವುದು ಸಂತೋಷವನ್ನೇ. ಹಾಗೆಂದು ಇಷ್ಟು ಕಷ್ಟಪಟ್ಟುಕೊಂಡು ನನ್ನದಾದಂತ ಈ ಕೈಲಾಸಗಿರಿಗೆ ನೀನು ಬಂದದ್ದು ಹೌದು. ಆದ್ರೆ ಯಾಕೆ ಬಂದೆ ಅಂತ ಗೊತ್ತಾಗ್ಲಿಲ್ಲ. ಏನು ಕಾರ್ಯ ಆಗಬೇಕು, ಯಾಕಾಗಿ ಬಂದೆ ಹೇಳಬಹುದೇ? ಓ ಪರಮಶಿವನೇ, ಪ್ರಪಂಚಕ್ಕೆ ಶುಭವನ್ನೇ ಕೊಡುವವ ಶಂಕರ ಎನ್ನುವ ಹಾಗೆ ತಿಳಿದವರು ಹೇಳುತ್ತಾ ಇದ್ದಾರೆ. ಪ್ರಭು, ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣವಿದೆ. ನನ್ನದಾದಂತಹ ಕರ್ತವ್ಯ ನಿಷ್ಠೆಯನ್ನು ನಿನ್ನ ಮುಂದೆ ತೋರ್ಪಡಿಸಿ ನಿನ್ನ ಅನುಗ್ರಹವನ್ನು ಪಡೆಯಬೇಕು ಎನ್ನುವ ಆಕಾಂಕ್ಷೆಯಿಂದಲೇ ಬಂದಿದ್ದೇನೆ. ಪ್ರಭು, ನನ್ನ ಉದ್ಯೋಗವೇನು ಎನ್ನುವ ಹಾಗೆ ನಿನಗೆ ಪ್ರತ್ಯೇಕವಾಗಿ ನಾನು ಹೇಳಬೇಕಾದಂತ ಅಗತ್ಯ ಇಲ್ಲ. ರಾಶಿ ಚಕ್ರದಲ್ಲಿ ಸಂಚಾರ ಮಾಡುವವ ನಾನು. ಇಂದಿನ ಈ ಕ್ಷಣದಲ್ಲಿ ನಿನ್ನ ದ್ವಾದಶವನ್ನು ನಾನು ಸೇರಿದ್ದೇನೆ. ದ್ವಾದಶ ರಾಶಿ? ಹೌದು. ಆ ಕಾರಣದಿಂದ ನಿನ್ನನ್ನು ಪೀಡಿಸಬೇಕಾದಂತಹ ಅಲ್ಲ, ನನ್ನ ಕರ್ತವ್ಯ ನಿಷ್ಠೆಯನ್ನು ನಿನ್ನಲ್ಲಿ ತೋರ್ಪಡಿಸಬೇಕಾದಂತಹ ಅನಿವಾರ್ಯತೆ ನನಗೆ ಬಂದಿದೆ. ಆ ಕಾರಣದಿಂದಲೇ ಇಲ್ಲಿಯವರೆಗೆ ಬಂದಿದ್ದೇನೆ. ನನ್ನ ಕರ್ತವ್ಯ ನಿಷ್ಠೆಯನ್ನು ತೋರ್ಪಡಿಸಿ ಸಂತುಷ್ಟನಾಗಿ ನಿನ್ನ ಅನುಗ್ರಹವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶ ನನಗೆ ಅವಕಾಶವನ್ನು ಕೊಡಬೇಕು. ಈಗ ನೀನು ಹೊರಟದ್ದು ನನಗೆ ತಾಗ್ಲಿಕ್ಕೆ, ನೀನು ನನಗೂ ತಾಗುವುದಕ್ಕೆ ಹೊರಟದ್ದ. ಏನು ಮಾಡೋಣ, ಉಪಾಯ ಇಲ್ಲ ನನಗೆ. ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದಂತ ಅಗತ್ಯ ಇಲ್ಲ. ಲೋಕಾಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣನ ಆದೇಶವೇ ಹಾಗೆ. ನನ್ನ ಜನ್ಮದ ರಹಸ್ಯವೂ ಅದುವೇ. ಪ್ರಪಂಚದಲ್ಲಿ ಅನ್ಯಾಯ ಧರ್ಮ ಹೆಚ್ಚಾಗುತ್ತಾ ಇದೆ. ಅಂತವರನ್ನು ನಿಯಂತ್ರಿಸುವುದಕ್ಕಾಗಿ ಒಂದು ಶಕ್ತಿ ಪ್ರಪಂಚಕ್ಕೆ ಬೇಕು. ಅದು ಭಯಕಾರಕ ಶಕ್ತಿಯಾಗಬೇಕು ಎನ್ನುವ ಹಾಗೆ ನಾನು ಸೃಷ್ಟಿಯಾದದ್ದು. ನನಗೂ ಆದೇಶವನ್ನು ಕೊಟ್ಟಿದ್ದಾನೆ. ಯಾವ ರೀತಿಯಲ್ಲಿ?
ನಿನ್ನದಾದ ಕರ್ತವ್ಯವನ್ನು ನೀನು ಮಾಡುವಲ್ಲಿ ಭೇದವನ್ನು ಮಾಡಬೇಡ. ಅವ ಉಳ್ಳವ, ಇವ ಇಲ್ಲದವ, ಅವ ಮೇಲ್ಜಾತಿಯವ, ಇವ ಕೀಳು ಜಾತಿಯವ, ಅವ ವಿದ್ಯಾವಂತ, ಇವ ನಿರಕ್ಷರ ಕುಕ್ಷಿ ಎನ್ನುವಂತಹ ಭೇದವನ್ನು ಮಾಡಬೇಡ. ಪ್ರತಿಯೊಬ್ಬರನ್ನು ಪೀಡಿಸಬೇಕು. ಅಷ್ಟು ಮಾತ್ರವಲ್ಲ, ನಿನ್ನವ ಉಳಿದವ ಎನ್ನುವ ಭೇದವು ಬೇಡ. ನಾನು ಯಾರನ್ನೂ ಬಿಡ್ಲಿಲ್ಲ, ನನ್ನ ಅಪ್ಪನನ್ನು ಬಿಡ್ಲಿಲ್ಲ, ಅಪ್ಪನ ಸಾರಥಿಯನ್ನು ಬಿಡ್ಲಿಲ್ಲ, ಅಪ್ಪನ ರಥದ ಕುದುರೆಗಳನ್ನು ಬಿಡಲಿಲ್ಲ. ಅದರ ಅರ್ಥ ಏನು? ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಯಾವುದೇ ಭೇದವನ್ನು ಮಾಡದೆ ನೀನು ಪೀಡಿಸಬೇಕು ಎನ್ನುವುದೇ ಆ ಲೋಕಾಧ್ಯಕ್ಷನ ಆದೇಶ. ಎಂದಾದ ಮೇಲೆ ಮತ್ತೆ ಬ್ರಹ್ಮನ ಮೇಲೂ ನಾನು ನನ್ನ ಪ್ರಭಾವ ಬೀರಿದ್ದೇನೆ. ಆದ ಕಾರಣ ನಿನ್ನನ್ನು ಬಿಡುವುದಕ್ಕಾಗುತ್ತದ. ಆದ ಕಾರಣ ನನಗೆ ಅವಕಾಶವನ್ನು ಕೊಡಬೇಕು. ಕರ್ತವ್ಯ ಎನ್ನುವ ಭಾವದಿಂದ ಕೇಳಿಕೊಳ್ಳುತ್ತಾ ಇದ್ದಿ. ಒಂದು ವೇಳೆ ಅಪ್ಪಣೆಯನ್ನು ಕೊಡದೆ ಹೋದೆ ಅಂತಾದ್ರೆ ನಿನ್ನ ಕರ್ತವ್ಯಕ್ಕೆ ನಾನೇ ಚ್ಯುತಿ ಉಂಟು ಮಾಡಿದ ಹಾಗಾಗುತ್ತದೆ. ನೀನು ನಾರಾಯಣ ದೇವರಿಗೆ ವಿರೋಧವಾಗಿ ನಿಂತ ಹಾಗಾಗ್ತದೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಈಗ ಹೇಗೂ ನೀನು ಬಂದಿದ್ದಿ, ನನ್ನ ರಾಶಿ ಪ್ರವೇಶ ಮಾಡುವುದು ಹೌದು ಅಂತಾದ್ರೆ ಹೇಳಿ ಬಾ. ಹೇಗೆ? ಯಾವಾಗ ಬರ್ತಿ ಅಂತ ಹೇಳಿ ಬರ್ಬೇಕು. ಅಂದ್ರೆ ಇವತ್ತು ಬೇಡ, ನಾಳೆ ಬಾ ಅಲ್ವಾ? ನಾಳೆ ಬಂದ್ರು ಆದಿತ್ತು. ನಾಳೆ ದೇವರ ನಾಳೆ ಪುನಃ ನಾನು ಈ ಹೊತ್ತಿಗೆ ಬರುವಾಗ ನೀವು ನಂತರ ಹೇಳಲಿಕ್ಕಿಲ್ಲ. ನಿನ್ನಲ್ಲಿ ಹೇಳಿದ್ದೇನು ನಾಳೆ ಬಾ ಎನ್ನುವ ಹಾಗಲ್ವೇ? ಎನ್ನುವ ಹಾಗೆ ನೀನು ಮುಂದುವರಿಸುತ್ತಾ ಹೋದ್ರೆ ಪ್ರತಿದಿನ ಬರುವುದು ಹೋಗುವುದು ಅಂತಾದೀತು. ಯಾಕೆ ಹೇಳಿದೆ ನಾನು? ನಿನ್ನ ಮಗನಿಗೆ ಯಾವಾಗ ಮದುವೆ? ನಾಳೆ ಮದುವೆ. ಗಣಪತಿ ಪಾಪ ನಮ್ಮ ಬೊದ್ದಜ್ಜ ಸ್ವಾಮಿ ಯಾವತ್ತು ಪ್ರಾತಃ ಕಾಲ ಬಂದು ನಿನ್ನಲ್ಲಿ ಕೇಳುವುದು, ಅಪ್ಪ ನನಗೆ ಮದುವೆ ಯಾವಾಗ? ಆಗ ನೀನೇನು ಹೇಳ್ತಿ? ನಾಳೆ. ಗಣಪತಿ ದೇವರಿಗೆ ಮದುವೆ ಆಗಿದೋ ಇಲ್ವೋ, ಆದರೆ ಪ್ರಪಂಚದಲ್ಲಿ ಅಂತಹ ಒಂದು ಮಾತುಂಟು, ಗಣಪತಿ ದೇವರ ಮದುವೆ ನಾಳೆ ಎನ್ನುವ ಹಾಗೆ. ಹಾಗಾಗ್ಲಿಕ್ಕಿಲ್ಲ ತಾನೇ? ಹಾಗಿದ್ರೆ ಹೀಗೆ ಮಾಡುವ, ನಾಳೆ ಈ ಹೊತ್ತಿಗೆ ನಾನು ಬಂದು ನಿನ್ನಲ್ಲಿ ಹೇಳಿ ನನ್ನ ಕರ್ತವ್ಯವನ್ನು ತೋರ್ಪಡಿಸುವುದಲ್ಲ, ನಾನಾಗಿಯೇ ಬರ್ತೇನೆ, ನಮ್ಮ ಉದ್ಯೋಗವನ್ನು ಪ್ರಾರಂಭಿಸ್ತೇನೆ. ಅದು ಒಳ್ಳೆ. ಹಾಗಿದ್ರೆ ಯಾವಾಗ ಕಾಣುವುದು? ನಾಳೆ. ಹಾಗಿದ್ರೆ ನಾಳೆ ಪ್ರವೇಶಿಸ್ತೇನೆ. ಮಾತನ್ನು ಕೇಳಿದಂತ ಶನೈಶ್ಚರ ಕಡೆಗೆ ಹೋದದ್ದಾಗಿದೆ. ನಾಳೆ ಅವ ಈ ಕಡೆಗೆ ಬರುವಂತ ವೇಳೆಯಲ್ಲಿ ಶಿವನೇ ಇಲ್ಲದೆ ಹೋದರೆ ಅದಕ್ಕೊಂದು ಉಪಾಯ ಉಂಟು. ನನ್ನನ್ನು ಪೀಡಿಸಬೇಕು ಅಂತಂದ್ರೆ ನಾನಿಲ್ಲಿ ಇರಬೇಕೋ ಬೇಡವೋ? ಇಲ್ಲಿ ಇರುವಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೇನೆ. ಕಾಣುತ್ತಾ ಉಂಟು ಹಿಮಾಲಯ ತಪ್ಪಲು ಪ್ರದೇಶ. ಯಾವ ವೇಷ ಅಂತ ಹೀಗೆ ಹೇಳುವುದಿಲ್ಲ, ಮತ್ತೆ ನೀವು ಆ ಕಡೆಗೆ ಹೋಗಿ ಹೇಳಿದ್ರೆ ಅದಕ್ಕೆ ಬೇಕಾಗಿ ಏನಾಗುತ್ತದೋ ನಿರೀಕ್ಷೆ.